ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಎಂಟರ್ ಪೋಸ್ಟ್ ಮಾರ್ಕೆಟ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಅನಾಲಿಸಿಸ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವತ್ತು ನಾವು ಮಾರ್ಕೆಟ್ ಅಂದರೆ ಕಂಟಿನ್ಯೂ 5 ಡೇಸ್ ಡೌನ್ಫಾಲ್ನ ಮಾರ್ಕೆಟ್ ಕಂಡಿದೆ. ಸೊ ಇವತ್ತು ನೋಡ್ಬೋದು ಮಾರ್ಕೆಟಲ್ಲಿ ಬ್ಲಡ್ ಬಾತ್ ಆಗಿದೆ. ಸಿ ಮಾರ್ಕೆಟಲ್ಲಿ ಎಮೋಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನಲಿಕ್ಕೆ, ಸೊ 500% ಟ್ಯಾರಿಫ್ ನಮ್ಮ ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ, ಬಟ್ ಅದರ ನ್ಯೂಸ್ ಮಾತ್ರ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ. ಓಕೆ, ಸೊ ಇವತ್ತು ಮಾರ್ಕೆಟ್ ಒಂದು ಸೈಡ್ ವೇಸಲ್ಲಿನೇ ಓಪನ್ ಆಯಿತು. ಸೊ ತುಂಬ ಚೆನ್ನಾಗಿಯೇ ಮಾರ್ಕೆಟ್ ಸಸ್ಟೈನ್ ಆಗುತ್ತೆ ಅಂತ ನಾವು ಅಂದ್ಕೊಂಡು ಫಸ್ಟ್ 5 ಮಿನಿಟ್ಸ್ ಕೂಡ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮೂಮೆಂಟಮ್ನ ತೊಗೊಳ್ತು. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲಲ್ಲಿನೇ ಸೊ ಹೈ ನೋಡ್ಬೋದು 940 ತನೂ ಹೋಗಿತ್ತು. ಅರೌಂಡ್ ಇವತ್ತು ನಾವು ನೋಡೋದಾದರೆ ಒಂದು ಹೈಯಿಂದ ಲೋವರೆಗೂ ಇಂಟ್ರಾಡೇ ಹೈಯಿಂದ ಇಂಟ್ರಾಡೇವರೆಗೂ 200 ಪಾಯಿಂಟ್ಸ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಐ ಹೋಪ್ 850 ತುಂಬ ಚೆನ್ನಾಗಿ ಸಪೋರ್ಟ್ ಇತ್ತು, 750 ತುಂಬ ಚೆನ್ನಾಗಿ ಸಪೋರ್ಟ್ ಇತ್ತು, ಬಟ್ ಎಲ್ಲದನ್ನು ಮಾರ್ಕೆಟ್ ಬ್ರೇಕ್ ಮಾಡಿ ಈಗ ಫೈನಲಿ ಬಂದು ಆಲ್ಮೋಸ್ಟ್ 600 ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ನ ಕೊಟ್ಟಿದೆ. ಬಟ್ ಹಾಗಾದರೆ ವಾಟ್ ನೆಕ್ಸ್ಟ್? ಸೊ ಮುಂದಿನ ನಡೆ ಏನು? ಸೊ ಇದಕ್ಕಿಂತ ಮುಂಚೆ ಇಷ್ಟೊಂದು ಮಾರ್ಕೆಟ್ ಡೌನ್ಫಾಲ್ ಆದಮೇಲೆ ವಿಕ್ಸ್ ಆಬ್ವಿಯಸ್ಲಿ ಸೊ ಸ್ಪೈಕ್ ಆಗಲೇಬೇಕು. ಸೊ ಎಲ್ಲಿ ಸ್ಪೈಕ್ ಆಗಿದೆ, ಎಷ್ಟು ಸ್ಪೈಕ್ ಆಗಿದೆ ಅಂತ ನೋಡೋದಾದರೆ, ಸೊ ನಾವು ಇಂಡಿಯಾ ವಿಕ್ಸ್ನ ನೋಡ್ತಾ ಇದ್ದೀರಾ. ಇವತ್ತು 3%, ನಿನ್ನೆ 6%, ಇವತ್ತು 3%, ನಿನ್ನೆ 6.5% ಆಗಿತ್ತು, ಇವತ್ತು ಕೂಡ 3% ಒಂದು ಇದನ್ನು ತೊಗೊಂಡಿದೆ, ಸ್ಪೈಕ್ನ ತೊಗೊಂಡಿದೆ. ಸೊ ಪ್ರೀಮಿಯಮ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಔಟ್ ಆಫ್ ದಿ ಮನಿ ಅಂತೂ ತುಂಬ ಚೆನ್ನಾಗಿದೆ ಪ್ರೀಮಿಯಮ್ಸ್. ಸೊ ಸೆಲ್ಲರ್ಸ್ ಸೊ ಒಂದು ರೇಂಜ್ ಬಾಂಡಲ್ಲಿ ಏನಾದರೂ ಸೆಲ್ಲಿಂಗ್ನ ಮಾಡ್ತಿರೋ ಅವ್ರಿಗೆ, ಸೊ ಸ್ಟ್ರ್ಯಾಂಗಲ್ನ ಯಾರು ಯೂಸ್ ಮಾಡ್ತಿರೋ ಸೊ ಅವ್ರಿಗಂತೂ ತುಂಬ ಚೆನ್ನಾಗಿ ಪ್ರೀಮಿಯಮ್ಸ್ ಇವಾಗ ಔಟ್ ಆಫ್ ದಿ ಮನಿಯಲ್ಲಿ ಸಿಗ್ತಾ ಇದೆ. ಓಕೆ, ದೆನ್ ಓಪನ್ ಇಂಟ್ರೆಸ್ಟ್ಗೆ ನಾವು ನೋಡ್ತೀವಿ ಅಂತ ಅಂದರೆ ಓಪನ್ ಇಂಟ್ರೆಸ್ಟ್ ಆಮೇಲೆ ನೋಡೋಣ. ಸೊ ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಥರ ಇವತ್ತು ಮಾರ್ಕೆಟ್ ಒಂದು ಡೌನ್ಫಾಲ್ನ ಕಂಡಿದೆ ಅಂತ ನೋಡೋದಾದರೆ, ಸೊ ನಿನ್ನೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟಾಗಿ ಮಾರ್ಕೆಟ್ನ ಒಂದು ಫಾಲ್ನ ನಾವು ನೋಡಿರಲಿಲ್ಲ, ಬಟ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಅದೇ ಥರ ಫಾಲ್ನ ನೋಡ್ಬೋದು. ನೋಡಿ, ಆಲ್ಮೋಸ್ಟ್ 7.7 ಎಲ್ಲದು ಇವತ್ತು ಡ್ರಾಸ್ಟಿಕ್ಕಲಿ ಮಾರ್ಕೆಟ್ ಬಿದ್ದಿದೆ. ಸೊ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಅದೇ ಥರ ನಿಫ್ಟಿ ಎಲ್ಲ ಮಾರ್ಕೆಟೂ ತುಂಬ ಅಂದರೆ ತುಂಬ ಬಿದ್ದಿದೆ ಇವತ್ತು. ಸೊ ಮೇಜರ್ಲಿ ನಿಫ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಸೆಕ್ಟರ್ ಇವತ್ತು ಬಂದು ಸೊ ಬ್ಯಾಂಕ್ ಸೆಕ್ಟರೇ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, HDFC, ICICI, ಆಕ್ಸಿಸ್, ಕೋಟಕ್ ಎಲ್ಲ ಅದು ಮಾರ್ಕೆಟ್ ರೆಡ್ಡಲ್ಲಿನೇ ಕೂತ್ಕೊಂಡಿದೆ. ಓಕೆ, ಸೊ TCS ಪರವಾಗಿಲ್ಲ, ಅದು IT ಸೆಕ್ಟರ್ ಪರವಾಗಿಲ್ಲ, ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ನ ಇವತ್ತು ಕೊಟ್ಟಿಲ್ಲ. ಸೊ ಎನರ್ಜೀಸ್ನಲ್ಲೂ ಕೋಲ ಬಿಟ್ಟರೆ ರಿಲಯನ್ಸ್ ಕೂಡ ಸ್ಟೆಬಿಲೈಸ್ ಆಗಿದೆ. ಬಟ್ ಅದನ್ನು ಬಿಟ್ಟು ಇನ್ನು ಬೇರೆ ಇರ್ತಕ್ಕಂಥ ಯಾವುದು ಕನ್ಸ್ಯೂಮರ್ ಆಗಿರ್ಬೋದು, ನಾನ್ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಸೊ ಇದೆಲ್ಲದೂ ಮಾರ್ಕೆಟ್ಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಇವತ್ತಿನ ದಿನ. ಸೊ ಹಾಗಾದರೆ ಇವತ್ತಿನ ದಿನ ಎಷ್ಟು ಸೆಲ್ಲಿಂಗ್ನ ಮಾಡಿದ್ರು ಅನ್ನೋದನ್ನು ನೋಡೋದಾದರೆ, ಸೊ 9ನೇ ತಾರೀಕು ಇವತ್ತು 3,700 ಕ್ರೋಸ್ನ ಸೆಲ್ಲಿಂಗ್ನ ಮಾಡಿದ್ದಾರೆ FIS ಅವರು. ಸೊ DIS ಅವರು 5,500 ಕೋಟಿನ ಮಾಡಿದ್ದಾರೆ. ಸೊ FIS ಅವರು ಸೆಲ್ಲಿಂಗ್ನ ಎಲ್ಲಿವರೆಗೂ ನಿಲ್ಲಿಸಲ್ವೋ ಅಲ್ಲಿವರೆಗೂ ಮಾರ್ಕೆಟ್ ಡೌನಲ್ಲಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಇವರು ಸ್ಟಾಪ್ ಮಾಡ್ತಾರೋ ಇಲ್ವೋ ಅನ್ನೋದು ತುಂಬ ಕನ್ಫ್ಯೂಸನ್ ಹಂಗಾಗಿದೆ. ಬಟ್ ಅಟ್ಲೀಸ್ಟ್ ಸ್ವಲ್ಪ ರೆಡ್ಯೂಸ್ ಮಾಡ್ತಾರೋ ಅನ್ನೋ ಒಂದು ಇದನ್ನು ಕಾನ್ಫಿಡೆನ್ಸ್ ಇತ್ತು. ಸೊ ಬರ್ತಾ ಸ್ವಲ್ಪ ಕಡಿಮೆನೂ ಆಗ್ತಾ ಇತ್ತು. ಆಲ್ಮೋಸ್ಟ್ ಜನವರಿ 1, ಜನವರಿ 2 ಎಲ್ಲ ಇದು ಸ್ವಲ್ಪ ರೆಡ್ಯೂಸ್ ಮಾಡಿದರು. ಬಟ್ ಯಾವಾಗ ಟ್ರಂಪ್ ಟ್ಯಾರಿಫ್ ಅಂತ ಯಾವಾಗ ನ್ಯೂಸ್ ಜಾಸ್ತಿ ಆಯಿತು, ಸೊ ನಿನ್ನೆ ಇದ್ದಾನೆ ಮಾರ್ಕೆಟ್ ತುಂಬ ಡ್ರಾಸ್ಟಿಕಲಿ ನೋಡ್ಬೋದು. ನಿನ್ನೆ ಅರೌಂಡ್ 2600 ಮಾರ್ಕೆಟ್ 26,700 400 ಪಾಯಿಂಟ್ಸ್ ವೈಪೌಟ್ ಆಗಿದೆ. 400 ಪಾಯಿಂಟ್ಸ್ ಅಂದರೆ ಸುಮ್ಮನೆನಾ ಅಲ್ವಾ? ಸೊ ಇನ್ವೆಸ್ಟರ್ಸ್ ಎಲ್ಲ ಏನು ಪೋರ್ಟ್ಫೋಲಿಯೋ ಒಂದು 2 ಡೇಸ್ 3 ಡೇಸ್ ಈ ಮೂಮೆಂಟಮ್ ತೊಗೊಂಡ ಮೇಲೆ ಗ್ರೀನಲ್ಲಿ ಕಾಣ್ತಾ ಇತ್ತು, ಇವಾಗ ಫುಲ್ಲು ರೆಡ್ಡಲ್ಲಿರುತ್ತೆ. ಸೊ ಹಾಗಾಗಿದೆ. ಸೊ ಇದಾಗಿ FIS ಅವರು ಇನ್ನೂ ಸೆಲ್ಲಿಂಗಲ್ಲಿನೇ ಕೂತ್ಕೊಂಡಿದ್ದಾರೆ. ಸೊ ನೋಡಬೇಕು ಇವ್ರು ಮತ್ತೆ ಯಾವಾಗ ಇದನ್ನು ಸ್ಟಾಪ್ ಮಾಡ್ತಾರೆ ಸೆಲ್ಲಿಂಗ್ನ ಅಂತ. ಸೊ ಓಪನ್ ಇಂಟ್ರೆಸ್ಟಿಗೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಆಬ್ವಿಯಸ್ಲಿ PCR ಬಂದು 0.5 ಇಂಡಿಯಾ ವಿಕ್ಸ್. ಸೊ ಮತ್ತೆ ಅಗೇನ್ 0.3% ರೈಸ್ ಆಗಿದೆ. PCR 0.5 ಅಂದರೆ ಬೇರಿಶಲ್ಲಿನೇ ಮಾರ್ಕೆಟ್ ಕ್ಲೋಸ್ ಕೊಟ್ಟಿರೋದ್ರಿಂದ ಸೊ 0.5 ಉಳ್ಕೊಂಡಿದೆ. PCR ಬಗ್ಗೆ ಮಾತಾಡೋ ಅಂಥದ್ದೇ ಇಲ್ಲ. ಸೊ ಓವರಾಲ್ ಆಗಿ PCR ನಾವು ನೋಡೋದಾದರೆ ನೋಡ್ಬೋದು, ಇಲ್ಲಿ ಬರೀ ಪುಟ್ಟು 69 ಲ್ಯಾಕ್ ಇದ್ದರೆ ಕಾಲು 4 ಕೋಟಿ 4 crores ಸಮಥಿಂಗ್ ಇದೆ. ಸೊ
ಸೊ ಐ ಓಪನ್ ಇಂಟ್ರೆಸ್ಟನ್ನ ಈ ಟೈಮಲ್ಲಿ ಪುಟ್ ಕಡೆ ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಯಾರು ತೋರಿಸ್ತಾ ಇಲ್ಲ. ಸೊ ಪಿ ಸಿ ಆರ್ ಬಂದು 0.5 ಇರೋದ್ರಿಂದ ಮಾರ್ಕೆಟ್ ಡೌನ್ ಅಂತಲೇ ಗೊತ್ತಿದೆ. ಸೊ ಹಾಗಾಗಿ ಹೈಯೆಸ್ಟು ಕಾಲ್ ರೇಷಿಯೋ ಬಂದು 26,000 ಇಲ್ಲಿ ಕೂತ್ಕೊಂಡಿದೆ. ಅಂದರೆ 26,000 ತುಂಬ ಜನ ಕಾಲ್ ಸೆಲ್ಲರ್ಸ್ ಕೂತ್ಕೊಂಡಿದ್ದಾರೆ. ಸೊ ಮಂಡೇ ಹೇಗೆ ನಮ್ಮ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಓಪನ್ ಇಂಟ್ರೆಸ್ಟ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂತ. ಸೊ ನಿಫ್ಟಿನಲ್ಲಿ ಮೇಜರಾಗಿ ನಾವು 24,500 ಈ ಲೆವೆಲ್ ಏನಿದೆ ಅಲ್ವಾ, ಈ ಲೆವೆಲ್ನ ಮಾರ್ಕೆಟ್ ಅಷ್ಟಾಗಿ ಬಿಟ್ಕೊಟ್ಟಿಲ್ಲ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗಿರುತ್ತೆ. ತುಂಬ ಸಲ ಮಾರ್ಕೆಟ್ ಇದನ್ನು ಟೆಸ್ಟ್ ಮಾಡಿ ಬ್ರೇಕ್ಔಟ್ ಆದಮೇಲೆ ತುಂಬ ಮೂಮೆಂಟನ್ನು ಇಲ್ಲಿದ್ದನೇ ತೊಗೊಂಡಿರ್ತಕ್ಕಂಥದ್ದು. ಸೊ ಇದು ನಮಗೆ ಒಂದು ಸೈಕಾಲಜಿಕಲ್ ನಂಬರು ಕೂಡ ಹೌದು, ಹಾಗೆ ಒಳ್ಳೆ ಸಪೋರ್ಟ್ ಕೂಡ ಹೌದು. ಸೊ ಬರೋ ಅಂಥ ದಿನಗಳಲ್ಲಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇವಾಗ ನೋಡೋದಾದರೆ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಮಾರ್ಕೆಟಲ್ಲಿ ನೆಗೆಟಿವ್ ಇಂಪ್ಯಾಕ್ಟೇ ಜಾಸ್ತಿ ಇರೋದು ಪಾಸಿಟಿವ್ಗಿನ. ಸೊ ನೋಡಬೇಕು ಟ್ರಂಪ್ ಅವರು ಇದು ಅಂದರೆ ಇವಾಗ 500% ಹಾಕಿದ್ದಾರೆ ಅಂದ ತಕ್ಷಣ 500% ನಮಗೆ ಬರುತ್ತೆ ಅಂತ ಅಲ್ಲ. ಬಟ್ ಆ ನ್ಯೂಸ್ ಇಂಡಿಯಾಗೆ ನೆಗೆಟಿವ್ ನ್ಯೂಸ್ ಅದು. ಸೊ ಹಾಗಾಗಿ ಇಂಪ್ಯಾಕ್ಟ್ ಈ ಥರ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಇದು ಸುಪ್ರೀಂ ಕೋರ್ಟಲ್ಲಿ ಅಪ್ರೂವಲ್ ಆಗೋದು ತುಂಬ ಡೌಟ್ ಇದೆ. ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ಟ್ಯಾರಿಫ್ನ ಹಾಕಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಮಾತಾಡಿ ಅದು ಹೇಗೆ ಇದನ್ನು ಕ್ಲಾರಿಫಿಕೇಷನ್ ಕೊಡ್ತಾರಂತ ನೋಡಬೇಕು ಮುಂದಿನ ದಿನಗಳಲ್ಲಿ. ಬಟ್ ಮಂಡ್ಯ ಮಾರ್ಕೆಟ್ ಸ್ವಲ್ಪನಾದರೂ ರಿಕವರಿ ಆಗುವಂಥ ಚಾನ್ಸ್ ಇದೆನಾ ಅನ್ನೋದು ಡೌಟ್ ಇದೆ. ಅಟ್ಲೀಸ್ಟ್ ಆದ್ರೂ ಒಂದೇ ದಿನವೇ ಶೂಟಪ್ ಆಗೋವಂಥದ್ದು ಸ್ವಲ್ಪ ಕಡಿಮೆನೇ. ಸೊ ನೋಡಬೇಕು. ಬಟ್ ಲಾಸ್ಟ್ ನೀವು ನೋಡ್ಬೋದು ಆಲ್ಮೋಸ್ಟ್ ನವಂಬರಿಂದ ಒಳ್ಳೆ ರಿಕವರಿ ಅಲ್ಲೇ ಸೈಡ್ ವೇಸಲ್ಲಿ ಮಾರ್ಕೆಟ್ ತೊಗೊಂಡು ಹೋಗ್ತಾಯಿದ್ರು. ಇಷ್ಟೊಂದು ಬಿಗ್ ಇಂಪ್ಯಾಕ್ಟ್ ಆಗಿರಲಿಲ್ಲ. ಬಟ್ ಈ 500 ಟ್ಯಾರಿಫಿಂದನೇ ಸ್ವಲ್ಪ ಬಿಗ್ ಇಂಪ್ಯಾಕ್ಟ್ ಮತ್ತೆ ನಾವು ನೋಡ್ತಾ ಇದ್ದೀವಿ. ಸೊ ನೋಡೋಣ ಮಂಡೇ ಏನಾಗುತ್ತೆ ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.